ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಪಾಠ 8 ಬಾಲಕಿಯ ಸಾಹಸ 3ನೇ ತರಗತಿಯ ಕಲಿಕನ್ನಡ ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಅಭ್ಯಾಸ ಭಾಗವನ್ನ ಕಲಿಯೋಣ. ಈ ಪಾಠದ ಹೆಸರು ಬಾಲಕಿಯ ಸಾಹಸ. ಪ್ರಶ್ನೋತ್ತರವನ್ನ ಕೇಳಲು ರೆಡಿ ಇದ್ದೀರಲ್ಲ ಎಲ್ರು? ಅಭ್ಯಾಸ ಭಾಗದಲ್ಲಿ ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಓನ್ ಸೆಂಟೆನ್ಸ್ ಅಲ್ಲಿ ಬರೆಯುವಂತಹ ಪದಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇ ಪದ ಗಾಬರಿ. ಇದರ ಸ್ವಂತ ವಾಕ್ಯವನ್ನ ನನಗೆ ಬೆಂಕಿ ನೋಡಿದರೆ ಗಾಬರಿಯಾಗುತ್ತದೆ ಅಂತ ಕೂಡ ಬರಿಬಹುದು. ಎರಡನೇ ಪದ ಸಾಹಸ. ಇದಕ್ಕೆ ಸ್ವಂತ ವಾಕ್ಯ ರಚಿಸುವುದಾದ್ರೆ, ನನಗೆ ಸಾಹಸ ಕ್ರೀಡೆಗಳೆಂದರೆ ತುಂಬಾ ಭಯ. ಮೂರನೆಯ ಪದ ಸಹಾಯ, ಅಂದ್ರೆ ಹೆಲ್ಪ್ ಮಾಡುವುದು ಅಂತ ಹೇಳಲ್ಲ, ಸಹಾಯದ ಬಗ್ಗೆ ಸ್ವಂತ ವಾಕ್ಯ ರಚಿಸೋದಾದ್ರೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ಮುಂದಿನ ಪ್ರಶ್ನೆ, ಆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನಂದ್ರೆ, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಆಡ್ ಒನ್ ಔಟ್ ಅಂತೇವಲ್ಲ, ಅದನ್ನ ಇಲ್ಲಿ ಕೊಟ್ಟಿರುವ ಪದಗಳ ಮಧ್ಯದಲ್ಲಿ ಯಾವುದು ಆಡ್ ಇದೆ, ಯಾವುದು ಬೇರೆ ತರ ಇದೆ ಅಂತ ಗುರುತಿಸಿ ಬರೆಯಿರಿ. ತಾಯಿ, ಜನನಿ, ತಂದೆ, ಅಮ್ಮ. ಇದು ಮೊದಲನೇ ಪ್ರಶ್ನೆ. ಇಲ್ಲಿ ತಾಯಿ, ಜನನಿ, ಅಮ್ಮ ಇದು ಮೂರು ಕೂಡ ಒಂದೇ ಅರ್ಥವನ್ನ ಕೊಡುವುದು. ತಂದೆ ಬೇರೆ ಅರ್ಥವನ್ನ ಕೊಡ್ತದೆ. ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದ ಪದ ತಂದೆ. ಎರಡನೆಯ ಪದಗಳನ್ನ ನೋಡೋಣ. ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಅವಮಾನ. ಇಲ್ಲಿ ಗುಂಪಿಗೆ ಸೇರದ ಪದ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ ಎಲ್ಲವೂ ಒಂದೇ ರೀತಿಯ ಪದಗಳು, ಒಂದೇ ರೀತಿಯ ಅರ್ಥ ಕೊಡುವ ಪದಗಳು. ಅವಮಾನ ಬೇರೆ ರೀತಿಯ ಅರ್ಥವನ್ನು ಕೊಡ್ತದೆ. ಅಪಮಾನ, ಅವಮಾನ ಅಂತೇವಲ್ಲ, ಹಾಗಾಗಿ ಅವಮಾನ ಗುಂಪಿಗೆ ಸೇರದ ಪದ. ಮೂರನೇ ಪದಗುಚ್ಛದಲ್ಲಿ ಸಂತಸ, ದುಃಖ, ಆನಂದ, ಸಂತೋಷ. ನಿಮ್ಗೆಲ್ಲ ಗೊತ್ತಿದೆ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ. ಸರಿಯಾಗಿ ಯೋಚಿಸಿದ್ರಿ, ಅದು ದುಃಖ. ಸಂತಸ, ಆನಂದ, ಸಂತೋಷ ಎಲ್ಲವೂ ಕೂಡ ಸಂತೋಷವಾಗುವುದು, ಖುಷಿಯಾಗುವುದು. ದುಃಖ ಬೇಸರವಾಗುವುದು. ನಾಲ್ಕನೇ ಪ್ರಶ್ನೆಯಲ್ಲಿ ಕುಮಾರ, ಕುವರಿ, ಹುಡುಗಿ, ಬಾಲಕಿ. ಬಾಲಕಿ, ಹುಡುಗಿ, ಕುವರಿ ಇದೆಲ್ಲ ಹೆಣ್ಣು ಮಕ್ಕಳಿಗೆ ಹೇಳುವಂತಹ ಪದಗಳು. ಇದರಲ್ಲಿ ಕುಮಾರ ಅಂದ್ರೆ ಗಂಡು ಮಕ್ಕಳಿಗೆ ಹೇಳುವ ಪದ. ಹಾಗಾಗಿ ಕುಮಾರ ಇಲ್ಲಿ ಗುಂಪಿಗೆ ಸೇರದ ಪದ. ಮುಂದಿನ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಚುಟುಕಾಗಿ ಉತ್ತರಿಸುವ ಪ್ರಶ್ನೆ ಇದು. ಮೊದಲ ಪ್ರಶ್ನೆ, ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಎಲ್ಲಿದ್ದಳು? ಉತ್ತರ, ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಕೇದಾರನಾಥ ದೇವಾಲಯದ ಒಳಗಿದ್ದಳು. ದೇವಸ್ಥಾನದ ಒಳಗಿದ್ಲಲ್ಲ ಅವಳು. ಎರಡನೇ ಪ್ರಶ್ನೆ, ಮಹಿಕಾ ಗುಪ್ತಾಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು? ಉತ್ತರ, ಮಹಿಕಾ ಗುಪ್ತಾಳಿಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಲಾಯಿತು. ಮುಂದಿನ ಪ್ರಶ್ನೆ, ಈಗಿನ ರಾಷ್ಟ್ರಪತಿ ಗೊತ್ತಿದೆ ಅಲ್ಲ ಎಲ್ಲರಿಗೂ? ನಮ್ಮ ದೇಶದ ಈಗಿನ ರಾಷ್ಟ್ರಪತಿಯ ಹೆಸರು ದ್ರೌಪದಿ ಮುರ್ಮು. ಸರಿಯಾಗಿ ನೋಡ್ಕೊಳ್ಳಿ. ಮೂರನೇ ಪ್ರಶ್ನೆಗೆ ಉತ್ತರ, ನಮ್ಮ ದೇಶದ ಈಗಿನ ರಾಷ್ಟ್ರಪತಿಯ ಹೆಸರು ದ್ರೌಪದಿ ಮುರ್ಮು. ಈ ಪ್ರಶ್ನೆಯಲ್ಲಿ ಕೊಟ್ಟಿರುವಂತದ್ದು 2 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಸ್ವಲ್ಪ ವಿಸ್ತಾರವಾಗಿ ಬರೀಬೇಕು. ಮೊದಲನೇ ಪ್ರಶ್ನೆ, ಮಹಿಕಾ ಏಕೆ ಬೊಬ್ಬಿರಿದಳು? ಉತ್ತರ ನೋಡೋಣ. ಭೀಕರ ಮಳೆ ಬಂದಾಗ ಮಹಿಕಾ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಅವಳ ಅಪ್ಪ, ಅಮ್ಮ ಹಾಗೂ 4ರ ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಮಹಿಕಾ ಗಾಬರಿಯಿಂದ ಬೊಬ್ಬಿರಿದಳು. ಅವರು ಕಾಣಿಸಲೇ ಇಲ್ಲ ಅಂತ ಮಹಿಕಾ ಬೊಬ್ಬಿರಿದಳು. ಎರಡನೇ ಪ್ರಶ್ನೆ, ರಾಷ್ಟ್ರಪತಿಯವರು ಮಕ್ಕಳಿಗೆ ನೀಡಿದ ಸಂದೇಶವೇನು? ಉತ್ತರ, ರಾಷ್ಟ್ರಪತಿಯವರು ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆಂಬ ಸಂದೇಶವನ್ನು ಮಕ್ಕಳಿಗೆ ನೀಡಿದರು. ಚಟುವಟಿಕೆ, ಅರ್ಥ ಕೊಡುವಂತೆ ಅಕ್ಷರ ಸೇರಿಸಿ ಪದಬಂಧ ಪೂರ್ಣಗೊಳಿಸಿರಿ. ಇಲ್ಲಿ ನಾನು ಪದಬಂಧವನ್ನು ಪೂರ್ಣಗೊಳಿಸಿದ್ದೇನೆ. ಸಾಹಸ,
ಇಲ್ಲಿ ಮಧ್ಯದಲ್ಲಿ ಹ ಬರುವಂತಹ ಪದ ಯಾವುದು ಅಂದ್ರೆ ಸಹನೆ. ನಿಮ್ಗೆ ಯಾವ್ದಾದ್ರೂ ಪದ ಹೊಳೆದ್ರೆ ನೀವು ಅದನ್ನ ಸರಿಯಾಗಿ ಇಲ್ಲಿ ಮಧ್ಯದಲ್ಲಿ ಹ ಬಂದ್ರೆ ತುಂಬಿಕೊಳ್ಳಬಹುದು. ಮುಂದಿನ ಪದ ಬಂದಲ್ಲಿ ಮ ಜ ಳು ಳ. ಇಲ್ಲಿ ಸರಿಯಾದ ಒಂದು ಅಕ್ಷರವನ್ನ ನೀವು ನೀಡಬೇಕು. ಎರಡಕ್ಕೂ ಕೂಡ ಇದು ಸರಿಯಾಗಬೇಕು. ಮಗಳು ಹಾಗೂ ಜಗಳ ಇಲ್ಲಿ ಸರಿಯಾಗಿ ಹೊಂದುವಂತಹ ಒಂದು ಪದ. ಹಾಗಾಗಿ ಈ ಎರಡು ಪದಗಳನ್ನ ಜೋಡಿಸಲು ಮಧ್ಯದಲ್ಲಿ ಬೇಕಾಗುವಂಥದ್ದು ಗ ಎನ್ನುವಂತಹ ಅಕ್ಷರ. ಇಲ್ಲಿ ಕೂಡ ಅಷ್ಟೇ, ಆಹಾರ ಸರಿಯಾದ ಒಂದು ಅಕ್ಷರ ಅಂದ್ರೆ ಹ. ಕವನ ಪವನ ಇದು ಸರಿಯಾದ ಪದಬಂಧ. ಹಾಗೆ ನಿಮಗೆ ತೋಚಿದ ಪದಗಳು ಅರ್ಥಪೂರ್ಣ ಪದಗಳಾದರೆ ಮಾತ್ರ ಇದರಲ್ಲಿ ತುಂಬಿಸಿ. ಮುಂದಿನ ಪ್ರಶ್ನೆ, ನೀರು ಪದಕ್ಕೆ ಸಂಬಂಧವಿರುವ ಪದಗಳನ್ನು ಬರೆಯಿರಿ. ನೀರು, ಇದಕ್ಕೆ ಇಲ್ಲಿ ಕೆರೆ. ಅದೇ ರೀತಿ ನಾವು ಜೋಡಿಸಬಹುದಾದಂತಹ ಪದಗಳು ಯಾವುದು ಅಂದ್ರೆ ಜಲ, ಕಾಲುವೆ, ಉದಕ, ನದಿ, ಹೊಳೆ, ಕೊಳ, ಬಾವಿ, ಹಳ್ಳ, ಸಾಗರ. ಹಾಗೂ ನಿಮಗೆ ಗೊತ್ತಿರುವಂತಹ ನೀರಿಗೆ ಸಂಬಂಧಪಟ್ಟ ನೀವು ಕೂಡ ಇಲ್ಲಿ ಪದಗುಚ್ಛದಲ್ಲಿ ತುಂಬಬಹುದು. ಅಭ್ಯಾಸವನ್ನ ನೋಡಿದ್ರಲ್ಲ ಮಕ್ಕಳೇ? ಹಾಗೂ ಈ ಪುಸ್ತಕದಲ್ಲಿ ಸುಂದರವಾಗಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ